ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಸೊ ರಾಜಕೀಯಕ್ಕೆ ಹೋಗೋಣ ಪ್ರಶಾಂತ್. ಆರಂಭದಲ್ಲಿ ರೈತ ಹೋರಾಟದ ಬಗ್ಗೆ ನಾವು ಮಾಹಿತಿ ಕೊಟ್ವಿ ನಮ್ಮ ವೀಕ್ಷಕರಿಗೆ. ಆದರೆ ಒಂಚೂರು ಮಂಡ್ಯ ಪಾಲಿಟಿಕ್ಸ್ ಜೋರಾಗಿ ಸದ್ದು ಮಾಡ್ತಾ ಇದೆ, ಅದ್ರ ಬಗ್ಗೆ ಗಮನ ಹರಿಸೋಣ. ರಣರಣ ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಲೋಕ ಟಿಕೆಟ್ ದಂಗಲ್ ಜೋರಾಗಿದೆ. ಕ್ಷೇತ್ರ ಹಂಚಿಕೆಗೂ ಮುನ್ನವೇ ಅಭ್ಯರ್ಥಿ ಆಯ್ಕೆಗೆ ದೊಡ್ಡಗೌಡರು ಇಳಿದಿದ್ದಾರೆ. ದೊಡ್ಡಗೌಡರ ನಿವಾಸದಲ್ಲಿ ಮಂಡ್ಯ ಮುಖಂಡರ ಮೀಟಿಂಗ್ ನಡೀತಾ ಇದೆ. ನಿಖಿಲ್ ಕುಮಾರಸ್ವಾಮಿ, ಜಿಟಿ ದೇವೇಗೌಡ, ಎಚ್ ಟಿ ಮಂಜು, ಸಿಎಸ್ ಪುಟ್ಟರಾಜು ಇವರೆಲ್ಲರೂ ಒಂದು ಮೀಟಿಂಗ್ ಮಾಡಿದ್ದಾರೆ. ಹಲವಾರು ಜನ ಶಾಸಕರು ಭಾಗಿಯಾಗಿದ್ದಾರೆ. ಮಾಜಿ ಶಾಸಕರ ಅಭಿಪ್ರಾಯ ಕೇಳಿಕೊಂಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಈ ಸಲ ಸ್ಪರ್ಧೆ ಮಾಡಲಿ ಅಂತ ಕಾರ್ಯಕರ್ತರು ಒತ್ತಾಯಿಸ್ತಾ ಇದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಮೇಲೆ ಒತ್ತಡ ಜಾಸ್ತಿ ಇದೆ. ನಿಖಿಲ್ ಸ್ಪರ್ಧಿಸದೇ ಇದ್ರೆ ಕುಮಾರಸ್ವಾಮಿ ಅವರಾದ್ರೂ ಸ್ಪರ್ಧಿಸಲಿ ಅಂತ ಜೆಡಿಎಸ್ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಮಂಡ್ಯ ಅಭ್ಯರ್ಥಿ ಬಗ್ಗೆ ಇನ್ನೂ ಯಾವುದೇ ನಿರ್ಧಾರಕ್ಕೆ ಈ ಸಭೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಮಂಡ್ಯದಲ್ಲಿ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೆ ಸಭೆಯಲ್ಲಿ ನಿರ್ಧಾರ ಮಾಡಿದ್ದಾರೆ. ಅಭಿಪ್ರಾಯ ಸಂಗ್ರಹ ಆದ ಮೇಲೆ ಅಭ್ಯರ್ಥಿ ಆಯ್ಕೆಗೆ ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ. ಅಭ್ಯರ್ಥಿ ಅಂತಿಮದ ಬಳಿಕ ಬಿಜೆಪಿ ಜೊತೆ ಚರ್ಚೆ ಅಂತ ಹೇಳಿದ್ದಾರೆ. ನಾವು ಯೋಚನೆ ಮಾಡೋಣ ಯಾರು ನಿಲ್ಲಿಸಬೇಕು ಅಂತ. ಒಂದು ಸಲ ನಾವು ನಿರ್ಧಾರ ಮಾಡಿದ ಮೇಲೆ ಬಿಜೆಪಿ ಜೊತೆ ಈ ಬಗ್ಗೆ ಚರ್ಚೆ ಮಾಡೋಣ. ನೋಡಿ, ನಾವು ಇವ್ರನ್ನ ನಿಲ್ಲಿಸಬೇಕು ಅಂತ ಇದ್ದೀವಿ, ನಮಗೆ ಮಂಡ್ಯ ಟಿಕೆಟ್ ಕೊಡಿ ಅಂತ ಚರ್ಚೆ ಮುಂದುವರ್ಸೋಣ ಅಂತ ಹೇಳ್ತಿದ್ದಾರೆ. ಏನಾಗುತ್ತೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ವಾಸ್ ದ ಹೈಲೈಟ್. ಪ್ರಶಾಂತ್, ಮಂಡ್ಯದಲ್ಲಿ ಏನಾಗುತ್ತೆ ಅಂತ ದಿಲ್ಲಿಯಲ್ಲಿ ಕೂತಿರೋರು ಕೂಡ ಯೋಚನೆ ಮಾಡ್ತಾ ಇದ್ರು. ಯಾಕಂದ್ರೆ ಆ ಲೆವೆಲಿನ ಜಿದ್ದಿ ಇತ್ತು. ಬಟ್ ಈ ಬಾರಿಯೂ ಹಂಗಿದ್ದೇ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತಾ? ನೋಡಿ, ಕಳೆದ ಬಾರಿಯ ಸಿಚುವೇಶನ್ ಬೇರೆ. ಯಾಕಂದರೆ ಜೆ ಡಿ ಎಸ್ ನಿಂದ ಕುಮಾರಸ್ವಾಮಿ ಕಳೆದ ಬಾರಿ ಮುಖ್ಯಮಂತ್ರಿ ಆಗಿದ್ದರು. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಹಾಸನದಲ್ಲಿ ಸಂಸದರಾಗ್ತಾ ಇದ್ದಾರೆ ಅನ್ನುವ ಸಂದರ್ಭದಲ್ಲಿ, ಅಭ್ಯರ್ಥಿ ಆಗ್ತಾ ಇದ್ದಾರೆ ಅನ್ನುವ ಸಂದರ್ಭದಲ್ಲಿ ಅವ್ರ ಮನೆಯಲ್ಲೂ ಒಂದು ಕಾಂಪಿಟೇಷನ್ ಇದೆ. ಅದು ರೇವಣ್ಣ ಕುಟುಂಬ ಮತ್ತು ಕುಮಾರಸ್ವಾಮಿ ಕುಟುಂಬ. ಆ ಕಾರಣದಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಮಂಡ್ಯದಿಂದ ಕಣಕ್ಕಿಳಿಸುವ ತೀರ್ಮಾನವನ್ನು ಕುಮಾರಸ್ವಾಮಿ ತೆಗೆದುಕೊಂಡರು. ಕೊನೆಗೆ ಅದೇ ಅವರ ಸರ್ಕಾರಕ್ಕೆ ಮುಳುವಾಯಿತು. ಕೆಲವೊಂದು ಬಾರಿ ಏನಾಗುತ್ತೆ, ಚುನಾವಣೆಗಳಲ್ಲಿ ಜನ ಕೊಟ್ಟ ತೀರ್ಪಿನ ನಂತರ ಪಾಲಿಟಿಕ್ಸ್ ತಿರುಗಲಿಕ್ಕೆ ಶುರುವಾಗುತ್ತೆ. ಮಂಡ್ಯದಲ್ಲಿ ಏನಾಯಿತು ನನಗಿನ್ನೂ ಚೆನ್ನಾಗಿ ನೆನಪಿದೆ. ನಾನು ದಿಲ್ಲಿಯಲ್ಲಿದ್ದೆ. ಎಚ್ ಡಿ ರೇವಣ್ಣ ದಿಲ್ಲಿಗೆ ಬಂದಿದ್ದರು. ಅವರು PWD ಸಚಿವರೇನೋ ಆಗಿದ್ದರು. ನಾವು ಕೆಲವು ಪತ್ರಕರ್ತರು ಮತ್ತು ರೇವಣ್ಣ ಸೇರಿ ಮಹಾರಾಷ್ಟ್ರ ಸದನ್ ನೋಡ್ಲಿಕ್ಕೆ ಹೋಗಿದ್ವಿ. ಮಹಾರಾಷ್ಟ್ರ ಸದನ್ ಹೊಸ 5 ಸ್ಟಾರ್ ಹೋಟೆಲ್ ರೀತಿ ಕಟ್ಟಿದ್ರು, ಅಂದರೆ ಮಹಾರಾಷ್ಟ್ರದ ಕಲ್ಚರ್ಗೆ ಅನುಗುಣವಾಗಿ. ನಾವು ಕೆಲವರು ಹೇಳಿದ್ವಿ ರೇವಣ್ಣ ಅವ್ರಿಗೆ, ಇಲ್ಲ ರೇವಣ್ಣ ಅವರೇ, ನೀವು ಕರ್ನಾಟಕ ಭವನ ಹೊಸದಾಗಿ ಕಟ್ಟಲಾಗ್ತಾ ಇತ್ತು, ನಮ್ಮ ಕರ್ನಾಟಕದ ಶೈಲಿ ಏನಾದರೂ ಅದರಲ್ಲಿ ಬರಬೇಕು, ಸುಮ್ಮನೆ ಒಂದು ಕಟ್ಟಡವನ್ನು ಕಟ್ಟಿರ, ಸುಮ್ಮನೆ ನಾವು ಚರ್ಚೆ ಹಾಗಾದ್ರೆ ನೋಡ್ಕೊಂಬರೋಣ ಅಂತ. ರೇವಣ್ಣ ಸ್ವಲ್ಪ ಹಾಗೆ ನೋಡ್ಕೊಂಬರೋಣ ಅಲ್ಲ ನೋಡ್ಲಿಕ್ಕೆ ಹೋದ್ವಿ ರೇವಣ್ಣ ಅವ್ರ ಜೊತೆ. ರೇವಣ್ಣ ಅವ್ರದ್ದೆಲ್ಲ ನೋಡಿದರು, ವಾಪಸ್ ಬಂದರು. ಬರುವಾಗ ಬಂದ ಮೇಲೆ ಏಕಾಏಕಿ ನನ್ನ ನೋಡಿದ್ವಿ, ಏನು ಪ್ರಶಾಂತ್ ನನ್ನನ್ನು ಮಾತಾಡ್ಸಲ್ವಾ ಟಿ ವಿಯಲ್ಲಿ ಅಂತಂದರು. ಓಕೆ, ರೇವಣ್ಣ ಅಲ್ಲಿ ಕರ್ನಾಟಕ ಭವನದ ಡೈನಿಂಗ್ ಹಾಲ್ನಲ್ಲಿ ನಾನು ಅವ್ರದ್ದೊಂದು ಚಿಟ್ ಚಾಟ್ ತೊಗೊಂಡೆ. ನಮ್ಮ ಪತ್ರಕರ್ತರ ಭಾಷೆಯಲ್ಲಿ ಚಿಟ್ ಚಾಟ್ ಅಂದರೆ ಒಂದು 3-4 ನಿಮಿಷದ ಒಂದು ಮಾತಾಡೋದು. ಏಕಾಏಕಿ ಯಾವುದೇ ರೀತಿಯಾಗಿರ್ತಕ್ಕಂಥ, ನಾನೇನವ್ರಿಗೆ ಮಂಡ್ಯದ ಬಗ್ಗೆ ಪ್ರಶ್ನೆನೂ ಕೇಳಿಲ್ಲ, ಅಥವಾ ಸುಮಲತಾ ಬಗ್ಗೆ ಅವ್ರಿಗೇನೂ ಪ್ರಶ್ನೆ ಕೇಳಿಲ್ಲ. ಏಕಾಏಕಿ ರೇವಣ್ಣ ಅವರು ಸುಮಲತಾ ಅವರನ್ನು ಬೈಲಿಕ್ಕೆ ಶುರು ಮಾಡಿದರು. ಅಂದರೆ ಬೈಲಿಕ್ಕೆ ಅಂತಂದರೆ ಕೆಲ ಅಪಶಬ್ದಗಳನ್ನು ಕೂಡ ರೇವಣ್ಣ ಬಳಸಿದರು. ನಂತರ ನೀವು ಅದೇ ಚುನಾವಣೆಯ ಒಂದು ಪ್ರಮುಖ ವಿಷಯ ವಸ್ತು ಆಯಿತು. ರೇವಣ್ಣ ಹೇಗೆ ಬೈದರು, ನಂತರ ಶ್ರೀಕಂಠೇಗೌಡರು ಮೈಸೂರಿನಲ್ಲೇನೋ ಸುಮಲತಾ ಬಗ್ಗೆ ಕಮೆಂಟ್ ಮಾಡಿದರು. ನೋಡ್ತಾ ನೋಡ್ತಾ ಅದು ಒಂದು ಚುನಾವಣೆಯ ವಿಷಯವಾಗಿ ಸುಮಲತಾಗೆ ಸಹಾಯ ಆಯಿತು. ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಚುನಾವಣೆಯನ್ನು ಸೋಲುವ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದರ್ವೈಸ್ ನಿಮ್ಗೆ ಯಾರಾದರೂ ದೇವೇಗೌಡರ ಕುಟುಂಬದ ಕುಡಿ, ದೇವೇಗೌಡರ ಮೊಮ್ಮಗ ಮಂಡ್ಯದಲ್ಲಿ ಸೋಲ್ತಾರೆ ಅಂತ ಯಾರಾದರೂ, ನಾವು ಪತ್ರಕರ್ತರು ಕೂಡ ಶರ ಬರೀಲಿಕ್ಕೆ ಸಾಧ್ಯ ಇರಲಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಒಂದು ಕನ್ಸಾಲ್ಟೇಷನ್ ಜೆ ಡಿ ಎಸ್ದು ಮಂಡ್ಯದಲ್ಲಿರ್ತಾ ಇತ್ತು. ದೇವೇಗೌಡರನ್ನು ಬಿಟ್ಟು ಹೋಗಿರ್ತಕ್ಕಂಥ ಚಲುವರಾಯಸ್ವಾಮಿ, ಬಂಡಿ ಸಿದ್ದೇಗೌಡರು, ಇವ್ರ ಸ್ಥಿತಿ ಏನಾಗಿತ್ತು 2018ರ ವಿಧಾನಸಭಾ ಚುನಾವಣೆ. ನೋಡ್ತಾ ನೋಡ್ತಾ 19ರ ಚುನಾವಣೆಯಲ್ಲಿ ಸುಮಲತಾ ಗೆದ್ದುಬಿಟ್ರು. ಈಗ ನಾವು 24ಕ್ಕೆ ಬರೋಣ.
24 ಲೋಕಸಭಾ ಚುನಾವಣೆಯಲ್ಲಿ JDS ಅತ್ಯಂತ ಒಂದು ವೀಕ್ ವಿಕೆಟ್ನಲ್ಲಿ ಇರುವ ಕಾರಣದಿಂದ BJP ಜೊತೆ ಕೈ ಜೋಡಿಸ್ತಾ ಇದೆ. ಅಂದರೆ ಬರೀ ತನ್ನ ವೋಟುಗಳಿಂದ ಲೋಕಸಭೆಯನ್ನು ಗೆಲ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನುವ ಕಾರಣಕ್ಕೋಸ್ಕರ JDS ಕೈ ಜೋಡಿಸ್ತಾ ಇದೆ. ಕುಮಾರಸ್ವಾಮಿ ನಿಲ್ಲಬೇಕು, ನಿಖಿಲ್ ಕುಮಾರಸ್ವಾಮಿ ನಿಲ್ಲಬೇಕು ಅನ್ನೋ ದ್ವಂದ್ವ ಜಿಜ್ಞಾಸೆ JDS ನಾಯಕರಲ್ಲಿದೆ. ನನಗನ್ಸುತ್ತೆ ನಿನ್ನೆ ಸಭೆಯನ್ನು ಗಮನಿಸಿದಾಗ ಮಂಡ್ಯದಲ್ಲಿ ಅಂತಿಮವಾಗಿ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ನಿಲ್ಲುವ ತೀರ್ಮಾನವನ್ನು JDS ಮಾಡುತ್ತೆ. ಆದರೆ ಪ್ರಶ್ನೆ ಇರೋದು ಸುಮಲತಾ ಏನು ಮಾಡ್ತಾರೆ. ಯಾಕಂದರೆ ಸುಮಲತಾ ಏನು ಮಾಡ್ತಾರೆ ಅನ್ನುವುದರ ಮೇಲೆ ಮಂಡ್ಯ ಗೆಲ್ಲಿಕ್ಕಾಗತ್ತಾ ಇಲ್ವಾ ಅಂತಕ್ಕಂಥದ್ದು ನಿರ್ಭರ ಆಗುತ್ತೆ. ಯಾಕೆ ನನಗನ್ಸುತ್ತೆ ಭಾವನಾ, BJP, ಸುಮಲತಾ, ಕುಮಾರಸ್ವಾಮಿ ಈ 3 ಪ್ಲೇಯರ್ಗಳಿದ್ದಾರೆ. BJP ಹೈಕಮಾಂಡ್ ಸುಮಲತಾ ಮತ್ತು ಕುಮಾರಸ್ವಾಮಿ ಕುಟುಂಬದ ನಡುವೆ ಒಂದು ಏನು ವಿಷಯ ಇದೆ ಅದನ್ನು ಪರಿಹರಿಸಿ ಅಕಾಮಡೇಟಿವ್ ಏನಾದರೂ ಸುಮಲತಾ ಅವ್ರಿಗೆ ಬೇರೆ ಕಡೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ಅವರು ಒಪ್ಪಿದ್ರೆ ಕುಮಾರಸ್ವಾಮಿ ಕುಟುಂಬದಿಂದ ಒಬ್ಬರು ಮಂಡ್ಯದಿಂದ ನಿಲ್ಬೋದು. ಒಂದು ವೇಳೆ ಸುಮಲತಾ ಒಪ್ಪದೇ ಇದ್ದರೆ ಆಗ ಕುಮಾರಸ್ವಾಮಿ ಕುಟುಂಬದವ್ರು ನಿಲ್ತಾರಾ, ಬೇರೆಯವ್ರನ್ನ ನಿಲ್ಲಿಸ್ತಾರಾ, ಅಥವಾ ಸುಮಲತಾ ಅವ್ರ ಜೊತೆಗೆ ಒಂದು ಚರ್ಚೆ ನಡೆಯುತ್ತಾ, ಏನು ನಡಿಬೋದು ರಾಜಕಾರಣದಲ್ಲಿ. ಕ್ಯಾಲ್ಕುಲೇಷನ್ಸ್ ಬದಲಾಗುತ್ತೆ. ಓಕೆ, ನೋಡೋಣ ಮುಂದಿನ ದಿನಗಳಲ್ಲಿ ಮಂಡ್ಯ ರಾಜಕಾರಣ ಯಾವ ರೀತಿ ರಂಗು ಪಡ್ಕೊಳ್ಳುತ್ತೆ ಅಂತ. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ ನಂತರ ಮತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.